ಬೆಂಕಿಗೆ ತುಪ್ಪ ಸುರಿಯುತ್ತಿದ್ದಾರಾ ಗೋವಾ ಬಿಜೆಪಿ ನಾಯಕರು? ಇಂಥದೊಂದು ಪ್ರಶ್ನೆ ಮೂಡುವಂತಹ ಬೆಳವಣಿಗೆ ನಡೆದಿದೆ. ಬೆಳಗಾವಿಯ ಕಣಕುಂಬಿ ಪ್ರದೇಶಕ್ಕೆ ಗೋವಾ ಸ್ಪೀಕರ್ ನೇತೃತ್ವದ ತಂಡ ಭೇಟಿ ಕೊಟ್ಟಿದೆ. ಬೆಳಗಾವಿಯ ಕಣಕುಂಬಿ ಪ್ರದೇಶಕ್ಕೆ ಗೋವಾ ಸ್ಪೀಕರ್ ನೇತೃತ್ವದ ತಂಡ ಭೇಟಿ ಕೊಟ್ಟಿದೆ. ಕರ್ನಾಟಕ ಗೋವಾ ಗಡಿಯ ಕಳಸಾ ಬಂಡೂರಿ ಪ್ರದೇಶಕ್ಕೆ ಗೋವಾ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಗೋವಾ ವಿಧಾನಸಭೆ ಸ್ಪೀಕರ್ ಪ್ರಮೋದ್ ಸಾವಂತ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಗೋವಾ ಜಲಸಂಪನ್ಮೂಲ ಸಚಿವ ಪಾಲೇಕರ್ ಭೇಟಿಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಗೋವಾ ಬಿಜೆಪಿ ನಾಯಕರು ಕೂಡ ಆಗಮಿಸಿದ್ದಾರೆ. ಬೆಳಗಾವಿಯ ಕಣಕುಂಬಿ ಪ್ರದೇಶಕ್ಕೆ ಗೋವಾ ಸ್ಪೀಕರ್ ನೇತೃತ್ವದ ತಂಡ ಭೇಟಿ ಕೊಟ್ಟಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಗೋವಾ ಜಲಸಂಪನ್ಮೂಲ ಸಚಿವ ಪಾಲೇಕರ್ ಭೇಟಿಯನ್ನ ನೀಡಿದ್ರು. ಆ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ಕರ್ನಾಟಕ ಗೋವಾ ಗಡಿಯ ಕಳಸಾ ಬಂಡೂರಿ ಪ್ರದೇಶಕ್ಕೆ ಗೋವಾ ಸಿಎಂ ಭೇಟಿ ಕೊಟ್ಟ ಬೆನ್ನಲ್ಲೇ ಗೋವಾ ವಿಧಾನಸಭಾ ಸ್ಪೀಕರ್ ಪ್ರಮೋದ್ ಸಾವಂತ್ ಏನಿದ್ದಾರೆ ಅವರು ಸೇರಿದಂತೆ ಹಲವರು ಈಗ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರೋಟೋಕಾಲ್ ಉಲ್ಲಂಘಿಸಿ ಕೊಟ್ಟಿದ್ದಾರೆ ಭೇಟಿಯನ್ನ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಪ್ರೋಟೋಕಾಲ್ ಮೀರಿ ಈಗ ಒಂದ್ ರೀತಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಘಟನೆ ನಡೆದಿರುವಂತದ್ದು. ಈ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಹೌದು ಸೌಜನ್ಯ, ಏನು ಈ ಒಂದು 12:30 ಸುಮಾರಿಗೆ ಗೋವಾದ ಸ್ಪೀಕರ್ ಆದಂತ ಪ್ರಮೋದ್ ಸಾವಂತ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಏನು ರ್ಯಾಡಿಕ್ಸನ್ ಎಂಬ ಒಟ್ಟು 40 ಜನರ ತಂಡ ಬೆಳಗಾವಿಯ ಖಾನಾಪುರ ತಾಲೂಕಿನ ಏನು ಕಳಸಾ ಒಂದು ಕಾಮಗಾರಿ ನಡೆದಿದೆ, ಆ ಕಾಮಗಾರಿಗೆ ಒಂದು ಸರ್ಕಾರದ ಪ್ರೋಟೋಕಾಲ್ ಅನ್ನ ಉಲ್ಲಂಘಿಸಿ ಆ ಸ್ಥಳಕ್ಕೆ 40 ಜನರ ತಂಡ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದೆ. ಏನು ಕರ್ನಾಟಕ ರಾಜ್ಯ ಸರ್ಕಾರ ಆ ಕಳಸಾ ನಾಲೆ ಕಾಮಗಾರಿ ನಡೆಸ್ತಾ ಇದೆ ಅಂತ ಹೇಳಿ ಆರೋಪಿಸಿ ಈಗಾಗಲೇ 15 ದಿನದ ಹಿಂದೆ ಏನು ಗೋವಾದ ನೀರಾವರಿ ಸಚಿವರಂತ ವಿನೋದ್ ಪಾಳೇಕರ್ ಅವರು ಭೇಟಿ ನೀಡಿದ್ರು. ಭೇಟಿ ನೀಡಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಕನ್ನಡಿಗರು ಹರಾಮಿಗಳೆಂಬ ಒಂದು ವಾಕ್ಯವನ್ನ ಸಹ ಅವರ ಬಾಯಿಂದ ಬಂದಿತ್ತು. ಅದಾದ ನಂತರ ಕರ್ನಾಟಕದಲ್ಲಿ ಒಂದು ಉಗ್ರವಾದಂತ ಹೋರಾಟ ನಡೆದಿದ್ದು, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಆದಷ್ಟು ಬೇಗ ಕಳಸಾ ಬಂಡೂರಿ ಮಹದಾಯಿ ತಿರುವು ಯೋಜನೆ ಕೇಂದ್ರ ಸರ್ಕಾರ, ಕೇಂದ್ರದ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಒಂದು ಸಮಸ್ಯೆಯನ್ನ ಇತ್ಯರ್ಥಗೊಳಿಸಬೇಕೆಂದು ಆಗ್ರಹಿಸಿ ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ರೆ. ಆದ್ರೆ ಇಷ್ಟಾದ್ರೂ ಸಹ ಏನು ಗೋವಾದ ಬಿಜೆಪಿ ನಾಯಕರು, ಅಲ್ಲಿರುವಂತಹ ಮುಖ್ಯಮಂತ್ರಿ, ನೀರಾವರಿ ಸಚಿವ ವಿನೋದ್ ಪಾಳೇಕರ್ ಸೇರಿದಂತೆ ಅನೇಕ ಜನ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವ ತಂಡ ಏನು ಇವತ್ತು ಅಲ್ಲಿ ಗೋವಾ ಸರ್ಕಾರದ ಸ್ಪೀಕರ್ ಇದ್ದಾರೆ, ಆ ಸ್ಪೀಕರ್ ಪ್ರಮೋದ್ ಸಾವಂತ್ ಮತ್ತು ಅಲ್ಲಿರುವಂತಹ 40 ಜನರ ತಂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಈಗಿನಿಂದ ಕೆಲವೇ ಕ್ಷಣಗಳಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಲಿದ್ದಾರೆ. ಸೌಜನ್ಯ, ಇನ್ನು ಮಂಜುನಾಥ್ ಪಾಟೀಲ್, ಯಾವ ಕಾರಣಕ್ಕಾಗಿ ಅಲ್ಲಿ ಆಗಮಿಸಿರುವಂತದ್ದು? ಅಂದ್ರೆ ಪ್ರೋಟೋಕಾಲ್ ಮೀರಿ ಬರುವಂತ ಅವಶ್ಯಕತೆ ಏನಿತ್ತು? ಈಗಾಗಲೇ ವಿವಾದ ಸೃಷ್ಟಿಯಾಗಿರೋದ್ರಿಂದ ಮತ್ತೊಂದು ವಿವಾದದ ಅವಶ್ಯಕತೆ ಇದೆಯಾ? ಈ ತರದ ಪ್ರಶ್ನೆಗಳನ್ನು ಯಾರು ಮಾಡ್ಲಿಲ್ವಾ ಅಲ್ಲಿ ಮಂಜುನಾಥ್ ಪಾಟೀಲ್? ಹೌದು ಸೌಜನ್ಯ, ಈಗ ನಮ್ಮ ಪತ್ರಿಕಾ ಮಾಧ್ಯಮದವರು ಅಲ್ಲಿ ಸ್ಥಳದಲ್ಲಿ ಇದ್ದಾಗ ಅವರು ಮಾತಾಡೋಕೆ ಕನ್ನಡ ಒಂದು ಮಾಧ್ಯಮಗಳಿಗೆ, ಟಿವಿ ವಾಹಿನಿಗಳಿಗೆ ಮಾತನಾಡೋಕೆ ಹಿಂದೇಟ ಹಾಕ್ತಾ ಇದ್ದಾರೆ. ಯಾಕೆ ನೀವು ಬಂದಿದ್ದೀರಿ ಅಂತ ನಾವು ಯಾವುದೇ ಕಾರಣಕ್ಕೆ ಮಾತಾಡಲ್ಲ ಅಂತ ಹೇಳಿ ಒಂದು ಉತ್ತರ ಕೊಡ್ತಾರೆ. ಆದ್ರೆ ಗೋವಾ ಮಾಧ್ಯಮ ಜೊತೆ ನಾವು ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಸಹ ಹೇಳ್ತಾರೆ. ಆದ್ರೆ ಯಾಕೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಬಂದ್ರೆ ಅವರಿಂದ ಯಾವುದೋ ಆನ್ಸರ್ ಬರ್ತಾ ಇಲ್ಲ. ಆದ್ರೆ ಪದೇ ಪದೇ ಗೋವಾ ಸರ್ಕಾರ ಮತ್ತು ಅಲ್ಲಿರುವ ಕ್ಯಾಬಿನೆಟ್ ಸಚಿವರಾಗಿರಬಹುದು ಮತ್ತು ಸ್ಪೀಕರ್ ಆಗಿರಬಹುದು ಏನು ಒಂದು ಸರ್ಕಾರ ಜೊತೆ ಮಾತುಕತೆ ಮಾಡಿ ಪ್ರೋಟೋಕಾಲ್ ಪ್ರಕಾರ ಒಂದು ಪತ್ರವನ್ನು ಬರಿಬೇಕಾಗಿತ್ತು. ಪತ್ರವನ್ನು ಬರ್ದೇನೆ ಈ ಒಂದು ಉಲ್ಲಂಘನೆ ಮಾಡಿ ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿರುವಂತಹ ಏನು ಖಾನಾಪುರ ತಾಲೂಕಿನ ಕನಕುಂಬಿ ಪ್ರದೇಶಕ್ಕೆ ಆಗಮಿಸಿ ಆ ಒಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಏನು ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಸೌಜನ್ಯ. ಓಕೆ ಮಂಜುನಾಥ್ ಪಾಟೀಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದ.